ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ವ್ಲಾಗ್ ಆಗಿರುತ್ತೆ. ಇದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನಗಳ ಅಂದರೆ ತುಂಬ ವರ್ಷಗಳ ನಂತರ ನಮ್ಮ ತಂದೆ ಮಾಗೆ ನಮ್ಮ ಸೋದರತ್ತೆ ಇಬ್ಬರು ಕೂಡ ಮಾತಾಡಿರಲಿಲ್ಲ. ಹಾಗಾಗಿ ಅವರಿಬ್ಬರನ್ನ ಮಾತಾಡ್ಸೋದಕ್ಕೋಸ್ಕರ ದೇವಸ್ಥಾನ ಕರ್ಕೊಂಡು ಬಂದಿದ್ವಿ. ಅದರದ್ದು ಸಂಪೂರ್ಣ ವ್ಲಾಗ್ ಆಗಿರುತ್ತೆ. ಹಾಗೆ ಅವ್ರ ಮನೆಗೆ ಹೋಗಿದ್ವಿ, ಅದರದ್ದು ಎಲ್ಲ ಸಂಪೂರ್ಣ ವ್ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ವ್ಲಾಗು ಕೂಡ. ಹಾಗೆ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಡೀ ಜಗತ್ತಲ್ಲಿ ಎಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಕೂಡ ಜಗಳ ಆಡ್ತಾರೆ, ಕೆಲವು ಸಲ ಮಾತು ಬಿಟ್ಬಿಡ್ತಾರೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನಮ್ಮ ತಂದೆ ಹಾಗೆ ನಮ್ಮ ಸೋದರತ್ತೆ ಅಂದರೆ ನಮ್ಮ ತಂದೆ ಅಕ್ಕ ಕೂಡ ಇಬ್ಬರು ಮಾತು ಬಿಟ್ಬಿಟ್ಟಿದ್ರು. ಹಾಗಾಗಿ ಸುಮಾರು 6-7 ವರ್ಷ ಆಗಿತ್ತು ಅನಿಸುತ್ತೆ ಮಾತ್ಬಿಟ್ಟು. ಹಾಗೆ ಮನೆಗೆ ಹೋಗ್ಬಾರ್ದು, ಮಾತಾಡಿಸ್ಬಾರ್ದು. ಯಾಕಂದರೆ ನಮ್ಮ ಸೋದರತ್ತೆಗೆ ಕಿವಿ ಆಪ್ರೇಷನ್ ಆಗಿತ್ತು. ಹಾಗಾಗಿ ಅವ್ರು ನೋಡ್ಕೊಂಬರೋದಕ್ಕೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ಬೇಕು ಅಂದರೆ ಹಾಗೆ ಹೋಗ್ಬಾರ್ದು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರೆಸಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಇಬ್ರಿಗೂ ಹೋಯ್ತು ಬಿಡ್ತು ಅಂತ ಹೇಳಿಸಿ ನಂತರ ಮಾತಾಡಿಸ್ತಾರೆ. ಹಳ್ಳಿ ಕಡೆ ಎಲ್ಲ ಈ ರೀತಿ ಮಾಡೋದು ನೋಡಿರ್ತೀರಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅದೇ ರೀತಿ ಇವತ್ತು ನಾವು ಕೂಡ ಅವರಿಬ್ರಿಗೂ ಮಾತಾಡಿಸ್ಬಿಟ್ಟು ಅವ್ರ ಮನೆಗೆ ಅಂದರೆ ನಮ್ಮ ಸೋದರತೆ ಮನೆಗೆ ಹೋದ್ವಿ. ಯಾರ ಜೊತೆ ಜಗಳ ಆದರೂ ಅಷ್ಟೇ ಮಾತು ಬಿಡೋಕೆ ಹೋಗ್ಬೇಡಿ, ಮಾತಾಡಿಸ್ತಾನೆ ಇರಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಹೇಳೋದಕ್ಕಾಗೋದಿಲ್ಲ. ಇವತ್ತು ನಾವು ಇರ್ತೀವೋ ಇರೋದಿಲ್ಲ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಇವತ್ತಿದ್ದವರು ನಾಳೆ ಇರ್ತೀವೋ ಇರೋದಿಲ್ಲ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಎಲ್ಲರ ಜೊತೆನೂ ಚೆನ್ನಾಗಿರೋದನ್ನು ನಾವು ಕಲ್ತ್ಕೊಬೇಕು, ಜೊತೆಗೆ ಚೆನ್ನಾಗಿರಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಮನುಷ್ಯನ ಜನ್ಮ ಅನ್ನೋದೇ ಹೀಗೆ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಇವತ್ತಿದ್ದ ಜೀವ ನಾಳೆ ಇರೋದಿಲ್ಲ. ನಾಳೆ ಹೋಗಿ ಅವ್ರು ಸತ್ತಾಗ ಮಾತಾಡ್ಸೋ ಬದಲು ಚೆನ್ನಾಗಿದ್ದಾಗಲೇ ಮಾತಾಡಿಸಿ ಚೆನ್ನಾಗಿರಿ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಜೊತೇಲಿ ಹೋಗಿದ್ವಿ, ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನೋಡ್ಕೊಂಬರೋಕ್ಕೆ ಅಂತ. ಹಾಗೆ ಅವ್ರ ಮನೆ ಕೂಡ ತೋರಿಸ್ತೀನಿ, ನೋಡ್ಬೋದು ನೀವು ಈ ವ್ಲಾಗಲ್ಲಿ. ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಆದಮೇಲೆ ಇಬ್ಬರು ಮಾತಾಡಿಸ್ತಾರೆ. ಎಮೋಷ್ನಲ್ ಆದರೂ ಕೂಡ ನಮಗೂ ಕೂಡ ಕಣ್ಣಲ್ಲಿ ನೀರು ಬಂತು ಅವ್ರು ಎಮೋಷ್ನಲ್ ಆಗಿದ್ದು ನೋಡಿ. ಮಾಡ್ತೀವಿ ಕಣ. ಇದಕ್ಕೆ ಹೆಂಗೆ ಕೂತಿದ್ದೀಮ್ಮ ಸೈಡ್ ಗ್ಯಾಸ್ಗೆ ಬಿಡ್ತಲ್ಲ ಅದು ಹಾಕ್ಸ್ತಾವು ಫೋನು. ಕಡೆ ಬಾಮ ಹೇಳಿ. ಇಲ್ಲಿ ಇದ್ರದ ತಿಮ್ಲಾಪುರ ಮಮ್ಮಿ ನೀನು ಮಧ್ಯೆ ನಿಂತ್ಕೊಳ್ಳಿ. ಅಲ್ಲೇ ಇದೆ ಬಾಗಿಕ ಬಾಯ್ಲಿ. ಇಬ್ರು ಕೈ ಹಿಡ್ಕೊಂಡು, ಇಬ್ರು ಅಕ್ಕ ತಂಗಿರ್ ನೀವಿಬ್ರು ಅವ್ರ ಕೈ ಹಿಡ್ಕೊಂಡು ಇಲ್ಲಿ ನಮ್ಮ ತಂಗಿ ಹೇಳಲ್ಲ ತಿಮ್ಲಾಪುರದಲ್ಲಿ ಅವ್ರಿಗೆ ಆಪರೇಷನ್ ಆಗಿತ್ತು, ನೋಡಕ್ ಬಂದಿದ್ವಿ. ಸಂಜೆನ ಹಬ್ಬ ಬರ್ತೀವಿ ಅಲ್ಲೇ ಅವ್ರೆ ವಸಂತ. ತೆಗ್ದಾಯ್ತು. ಟೋಪಿ ತೆಗ್ದಿರೋದು ಎಲ್ಲ ಸ್ಮೈಲ್ ಬರ್ಬೇಕು, ಎಲ್ಲರದು ವಿಡಿಯೋ ಬರ್ಬೇಕು. ನಿನ್ನ ಮಗಳೆಲ್ಲ ಮನೆ ಕಂಡು ಹಿಡ್ಕಕ್ಕ ನೀನು. ಅಕ್ಕ ತಮ್ಮನ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಚೆನ್ನಾಗಿದ್ದೀರಿ, ಸುಮ್ಮನೆ ಇರ್ಬೇಕು.
ಅಲ್ಲಿ ಎಲ್ಲ ಸ್ವಲ್ಪ ಎಮೋಷ್ನಲ್ ಆದರು, ಎಲ್ಲರೂ ಕಣ್ಣಲ್ಲೂ ನೀರು ಬಂತು. ಯಾಕಂದರೆ ಎಲ್ಲರೂ ತುಂಬ ವರ್ಷದಿಂದ ಮಾತಾಡ್ತಾ ಇದ್ದಾರೆ. ಇಬ್ಬರು ಕೂಡ ಒಂದಾದಾಗ ತುಂಬಾ ಖುಷಿಯಾಗುತ್ತಲ್ವ ಎರಡು ಫ್ಯಾಮಿಲಿಗೂ. ಸೊ ಎಲ್ರಿಗೂ ಕೂಡ ಎಮೋಷ್ನಲ್ ಆದರು. ನಂತರ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಇದು ಅವ್ರ ಮನೆ, ಭದ್ರಾವತಿ ತಿಮ್ಲಾಪುರ ಅಂತ ಬರುತ್ತೆ, ಅಲ್ಲೇ ಅವ್ರ ಮನೆ ಇರೋದು. ಅಲ್ಲಿಗೆ ನಾವು ಎಲ್ಲರೂ ಕೂಡ ಫ್ಯಾಮಿಲಿಯವರೆಲ್ಲರೂ ಕೂಡ ಹೋದ್ವಿ. ಯೂಟ್ಯೂಬಲ್ಲಿ ಯಾವ ಥರ ಬರ್ತದೆ ಅಂತ ನೋಡ್ಕೊಳ್ರಿ ಆಯ್ತಾ. ಕಾಯಿ ಕಟ್ತಿರ್ಗ ಅಜ್ಜಿ. ಮಮ್ಮಿ ಈ ಕಡೆ ತಿರ್ಗ ಹಂಗೆ ಅಂತ ಕಡೆ ಬಿಡ್ರ ಅಂತ ಏನು ಚೆನ್ನಾಗಿ ಕಾಣಲ್ಲ. ನಾನು ತೆಗಿತೆ ಕೊಡೋಣ. ಪುರಿ ಕೊಟ್ಟ ಅಷ್ಟ ಈ ಕಡೆ ತಿರ್ಗು. ಲೈಟ್ ಎಲ್ಲ ಐತೆ, ಲೈಟ್ ಆನ್ ಮಾಡಿ ನೋಡ್ದೆ ಹಾಕು ಮನೆ ಅದೆಲ್ಲ. ಏ ಇಲ್ಲ ಇರು. ಈಗೊಂದು ಕಳಿಸಿ ನೋಡ್ಬೋದು ನನಗೆ ಸೇಮ್ ಅದೇ ಥರ ಗಿಡ. ನಮ್ಮ ಸೋದರತ್ತೆ ಮಗ ಒಂದು ದಿಲೀಪಣ್ಣ ಅಂತ, ಅವರು ಕುರಿ ಸಾಕೊಂಡಿದ್ದಾರೆ. ಕುರಿ ವ್ಯಾಪಾರನೇ ಮಾಡೋದು, ಅಂದರೆ ಕುರಿ ಮಟನ್ ಮಾರೋದು ಮಾಡ್ತಾರೆ. ಅಲ್ಲೇ ಮನೆ ಹತ್ರನೇ ಕಟ್ ಮಾಡಿ ಎಲ್ಲ, ಅಂದರೆ ಚೀಟಿ ಹಾಕಿರ್ತಾರಲ್ಲ ಅವ್ರಿಗೆ ಈ ರೀತಿಯಾಗಿ ಮಾಡೋದು, ಪಂಡ್ ಮಾಡ್ತಾರೆ. ಅಲ್ಲಿ ಮಟನ್ನ ಕಟ್ ಮಾಡಿ ತೂಕ ಹಾಕಿ ಕೊಡೋದು, ಎಲ್ರಿಗೂ ಹಂಚೋದು. ಅವರೇ ತಂದು ಸಾಕಿ ಅದನ್ನು ಕುರಿನ ಕಟ್ ಮಾಡಿ ಮಟನ್ನ ಪಾಲ್ ಮಾಡಿ ಎಲ್ಲರಿಗೂ, ಅಂದರೆ ಪಂಡ್ ಹಾಕಿರೋರ್ಗೆ ಹಂಚ್ತಾರೆ. ಅಂದರೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಊರಲ್ಲಿ ಹಬ್ಬ ಆದಾಗ, ಮಾರಿ ಹಬ್ಬಗಳು ಅಥವಾ ಚೌಡಮ್ಮನ ಹಬ್ಬ ಈ ರೀತಿ ಆದಾಗೆಲ್ಲ ಸುತ್ತಮುತ್ತ ಇರೋ ಜನಗಳೆಲ್ಲ ಅಲ್ಲೇ ಬಂದು ತೊಗೊಂಡು ಹೋಗೋದು. ಹಾಗಾಗಿ ಅವ್ರ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ. ಹಾಕೋ, ಇವಾಗಲೂ ಹಾಕೋ. ಕವಿತಾ ಹಂಗೆ ಸ್ವಲ್ಪ ಇವ್ರದೊಂಥರ ಹುಚ್ಚು, ಹುಚ್ಚು. ಬೇಡ ಅಲ್ಲಿ ಹೋಗ್ಬಿಡ.
ಮನೆಗೆ ಹೋದ್ಮೇಲೆ ಎಲ್ರಿಗೂ ಕೂಡ ಹಣ್ಣು ಕಟ್ ಮಾಡಿಕೊಟ್ಟಿದ್ರು, ಕಲ್ಲಂಗಡಿ ಹಣ್ಣು. ಅದೆಲ್ಲ ತಿಂದಾದಮೇಲೆ ಹೊರಡ್ತೀವಿ ಅಂದ್ವಿ, ಆದರೂ ಬಿಡಲಿಲ್ಲ. ಅಡುಗೆ ಮಾಡಿಸಿದ್ರು ನಮ್ಮ ಅತ್ತೆ. ಮಟನ್ನು ಕಟ್ ಮಾಡ್ತಿದ್ರಲ್ಲ ಹೆಂಗಿದ್ರು ಅಲ್ಲೇ, ಹಾಗೆ ಮಟನ್ ಸಾಂಬಾರು ಮಾಡಿಸಿ, ಮುದ್ದೆ ರೈಸ್ ಎಲ್ಲ ಮಾಡಿಸಿ ಊಟ ಮಾಡಿಸಿನೇ ಕಳಿಸಿದ್ರು. ಎಲ್ಲರೂ ಊಟಕ್ಕೆ ಕೂತಿದ್ವಿ, ಊಟನೂ ಮಾಡ್ತಾಯಿದ್ದೀವಿ, ನೀವು ನೋಡ್ಬೋದು. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಹೇಗಿತ್ತು ವ್ಲಾಗ್ ಅಂತ ತಿಳಿಸಿ. ವ್ಲಾಗ್ ಕೂಡ ಸಪೋರ್ಟ್ ಮಾಡಿ. ಹೆಚ್ಚಾಗಿ ವ್ಲಾಗ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ವ್ಲಾಗ್ ಕೂಡ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ವ್ಲಾಗ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.